ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಹೊಸ ಸ್ಟೈಲಲ್ಲಿ ಕೂತ್ಕೊಂಡು ವ್ಲಾಗ್ನ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ. ನಗು ಬರ್ಲಿಲ್ವಾ? ಏನು ಪ್ರಾಬ್ಲಮ್ಮು? ನಾನು ಇವಾಗ ಕೂತಿರೋ ಬೆಡ್ಡಿಂದ ಇಳಿದು ಇವಾಗ ನಾನು ವಾಕಿಂಗ್ ಮಾಡೋಕ್ಕೆ ಒಂದು ಜಾಗ ಹೋಗ್ತೀನಿ. ಆ್ಯಂಡ್ ನೋಡ್ತಾ ಇರಿ ಯಾವ ಜಾಗಕ್ಕೆ ಎಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ವ್ಲಾಗಿನ ಆರಂಭ ಸ್ಕೈ ವಾಕಿಂದ. ಸೊ ನಮ್ಮ ಸ್ಕೂಲ್ ಪಕ್ಕದಲ್ಲಿ ಒಂದು ಲೇಕ್ ಇದೆ, ಸೊ ಅದು ನೋಡ್ಬೇಕಂತ ಹೋಗ್ತಾ ಇದ್ದೀನಿ. ತುಂಬ ಜನ ಆದಮೇಲೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಅಲ್ಲಿ ಹೊಸದಾಗಿ ವಾಕಿಂಗ್ ಮಾಡೋಕ್ಕೆ ಸ್ಟ್ರೀಟ್ ಮಾಡಿದ್ದಾರೆ ಆ ಲೇಕ್ ಒಳಗಡೆನೆ. ಸೊ ಬನ್ನಿ ಇವಾಗ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಆ ಸ್ಟ್ರೀಟಲ್ಲಿ ವಾಕಿಂಗ್ ಮಾಡೋಣ. ಡಿಸ್ಟರ್ಬೆನ್ಸ್ ಇಲ್ಲದೆ ಒಂದಿಷ್ಟು ಜನ ಇರ್ತಾರೆ ಅನ್ಕೊಂಡು, ತುಂಬ ಜನ ಎಲ್ಲ ಖಾಲಿ ಆಗಿರ್ತಾರೆ. ಸೊ ಬನ್ನಿ ಲೆಟ್ಸ್ ಗೋ ಟು ದ ಲೇಕ್. ನಮ್ಮ ಸ್ಕೂಲ್ ಹತ್ರ ಫುಲ್ ಪೊಲ್ಯೂಟೆಡ್ ಆಗಿರೋ ಜಾಗ ಇದ್ದು ಇವಾಗ ಲೇಕ್ ಆಗಿದೆ. ಫುಲ್ ಕ್ಲೀನ್ ಆಗಿದೆ ವಾಟರ್ ಆಲ್ಮೋಸ್ಟ್ ಎಲ್ಲ. ಬನ್ನಿ ಅಲ್ಲೋಗೆ ಸಿಕ್ಕಿನಿ. ಇವಾಗ ತುಂಬ ಕತ್ಲಾಗ್ತಿದೆ. ಬನ್ನಿ ಇವಾಗ ಸ್ಕೈ ವಾಕ್ನ ಹತ್ತಾನ. ಲೆಟ್ಸ್ ಗೋ. ಅದು ತುಂಬ ದಿನ ಆದಮೇಲೆ 3-4 ಡೇಸ್ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಲೇಸಿ ಆಗಿದೆ ಅಂದ್ಕೊಳ್ಳಿ. ಆ್ಯಂಡ್ ಇದೇ ಲೇಕ್ ಬಗ್ಗೆನೇ ವಿಡಿಯೋ ಮಾಡಬೇಕಂತ ತಲೆ ಪ್ಲ್ಯಾನ್ ನೋಡ್ತಾ ಇದ್ದು. ಬಟ್ ಫೈನಲಿ ಐ ಆಮ್ ಎಕ್ಸಿಕ್ಯೂಟಿಂಗ್ ದ ಐಡಿಯಾ. ಲೆಟ್ಸ್ ಗೋ. ಈ ಥರ ಇದೆ ಗೈಸ್ ಇವತ್ತಿನ ವ್ಯೂ. ಈವ್ನಿಂಗ್ ಟೈಮಲ್ಲಿ ಹಿಂಗಿದೆ. ಸೊ ನಾವು ಜಸ್ಟ್ ವಾಕಿಂಗ್ ಮಾಡಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ 2-3 ದಿನ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಕ್ಕೆ ಸ್ವಲ್ಪ ಸ್ಟಮಕ್ ಉಬ್ಬಿದೆ, ಅಂದರೆ ಸ್ವಲ್ಪ ಫ್ಯಾಟ್ ಎಕ್ಸ್ಟ್ರಾ ಆಗಿದೆ ಅಂತ ಫೀಲ್ ಆಗಿದೆ ನನಗೆ. ಅದಕ್ಕೋಸ್ಕರ ಒಂದು ಖಾಲಿ ಆಗಿರೋ ಜಾಗದಲ್ಲಿ ಬ್ಲಾಗು ಮಾಡಬೇಕು, ಹಾಗೆ ಸ್ವಲ್ಪ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಲೆಟ್ಸ್ ಗೋ. ಸೊ ಚೆಕ್ ಮಾಡಿ ಇಲ್ಲೆಲ್ಲ ಯಾರು ಬಂದಿಲ್ಲ ಆ್ಯಂಡ್ ಇಲ್ಲೂ ಯಾರು ಬರ್ತಿಲ್ಲ. ಮೈಕ್ ಹಾಕೊಂಡು ಆರಾಮಾಗಿ ವ್ಲಾಗ್ ಮಾಡ್ತಾ ಈ ಒಂದು ಬ್ಯಾಂಗ್ಳೂರ್ ಟ್ರಾಫಿಕ್ ಸಿಟಿನ ನೋಡ್ತಾ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಫಾಸ್ಟ್. ಬನ್ನಿ ಹೋಗ ಲೇಕಿಗೆ ಬಂದು. ನಮ್ಮ ಸ್ಕೂಲ್ ಇದೆ ಗೈಸ್ ಇಲ್ಲಿ, ಅಲ್ಲಿ ಚೆಕ್ ಮಾಡಿ. ನಮ್ಮ ಸ್ಕೂಲ್ SVT 10th ಸ್ಟ್ಯಾಂಡ್ ತನಕ ಓದಿದ್ವಿ ಗೈಸ್. ಫೈನಲಿ ನಾವು ಹಿಡಿದಿದ್ದೀವಿ. ಆ್ಯಂಡ್ ಇವಾಗ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗಿ ಜಸ್ಟ್ ಅದೊಂದು ಲೇಕ್ ಇದೆ. ಸೊ ನಾವು ಬಂದಿರೋದು ಅಲ್ಲಿ ಆ ಬ್ರಿಡ್ಜಿಂದ ಕ್ರಾಸ್ ಮಾಡಿಕೊಂಡು ಸೊ ಇಲ್ಲೇನೋ ಹೊಸ ಶಾಪ್ಸ್ ಎಲ್ಲ ಆಗಿದೆ. ರೆಸ್ಟೋರೆಂಟ್ ಇದೆ, ಅದು ಬಿಟ್ಟರೆ ಇಲ್ಲೇನೋ ಇದೆ ಗೈಸ್. ಹೊಸ ಶಾಪ್ಸ್ ಎಲ್ಲ ಇದೆ, ಕಂಪ್ನಿ, ಇಂಡಸ್ಟ್ರಿ ಏನೇನೋ ಇದೆ. ನಾನು ನೋಡಿದ್ರೆ ತುಂಬ ಜನ ಬಂದಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಜಸ್ಟ್ ಲೇಕಿಗೆ ಹೋಗ್ತಾ ಇದ್ದೀನಿ. ಲೇಕ್ ನೋಡಿ ಗೈಸ್. ನಾನು 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಬರೋಕ್ಕೆ ಹೋಗ್ತೀನಿ ಮುಂಚೆ ಒಂದು ದೇವ್ರನ್ನ ಬೇಡ್ಕೊಂಡಿದ್ದೆ. ಸೊ ಯಾವ ದೇವ್ರ ಟೆಂಪಲ್ ಅಂತ ನೋಡಿ. ಸೊ ಗಣೇಶ್ ಟೆಂಪಲ್. ಸೊ ಮಾರ್ನಿಂಗ್ ಟೈಮಲ್ಲಿ ದೇವ್ರನ್ನ ಬೇಡ್ಕೊಂಡು ಏನಂತಾರೆ ಎಕ್ಸಾಮ್ ಬರ್ತೀವಿ, ಬೋರ್ಡ್ ಎಕ್ಸಾಮ್. ಚೆನ್ನಾಗಿ ಬಂದಿದೆ ರಿಸಲ್ಟ್ಸ್. ಅಷ್ಟು ನನಗೆ ಗೊತ್ತಾಗಿಲ್ಲ. ಎಷ್ಟು ಹಾರ್ಡ್ ವರ್ಕ್ ಆಗಿದ್ದೀವಿ ಅಷ್ಟೇ ಎಫೋರ್ಟ್ಸ್, ಅಷ್ಟೇ ಇದು ಏನು ಸಕ್ಸಸ್ ಬಂದಿದೆ. ಇಲ್ಲಿ ನೋಡಿ ಟೆಂಪಲ್ ಎಲ್ಲಿದೆ ಗೈಸ್. ಫೈನಲಿ ಲೇಕ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಕರ್ನಾಟಕ ಗೌರ್ಮೆಂಟ್ ಇದು ಏನೋ ಬೋರ್ಡ್ ಇದೆ. 2 ನಿಮಿಷ ಮುಂಚೆ ಗಣಪತಿ ದೇವರು ದರ್ಶನ ತಗೊಂಡು ಫೈನಲಿ ಲೇಕ್ ಹತ್ರ ಬಂದಿದ್ದೀನಿ. ಸೊ ಚೆಕ್ ಇಟ್ ಆಫ್ ಗೈಸ್. ನಮ್ಮ ಸ್ಕೂಲ್ ಅಲ್ಲಿದೆ, ಅಲ್ಲಿ ಕಾಣ್ತಾ ಇದೆಯಲ್ಲ. ಸೊ ಅಲ್ಲೇ ನಮ್ಮ ಸ್ಕೂಲ್ ಇದೆ ಆ್ಯಂಡ್ ಇಲ್ಲೇ ಲೇಕ್ ಇದೆ ಗೈಸ್. ಇದು ಹೊಸ್ದಾಗಿ ಮಾಡಿದ್ದಾರೆ. ಈ ಥರ ಡೋರ್ ಇದೆಯಲ್ಲ, ಇದು ಈ ಡೋರ್ ಹೊಸ್ದಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಒಂದು ಬೋಟ್ ಇದೆ ಅಲ್ಲಿ. ನಮ್ಮ ಫ್ರೆಂಡಿಗೆ ಹೇಳಿದೆ ಗೈಸ್ ಆ ಬೋಟಲ್ಲಿ ಕುತ್ಕೊಳ್ಳೋಣ ಅಂತ. ಚೆಕ್ ಇಟ್ ಆಫ್. ಹೆಂಗಿದೆ ಬೋಟ್. ಇದಕ್ಕೆ ಹರ್ಗೋಲ್ ಅಂತಾರೆ, ರೌಂಡಾಗಿದೆ. ಒಂದು ಸಲ ಹೋಗ್ಬೇಕಂತ ಇದ್ದೀನಿ, ನೋಡೋಣ. ಸೊ ಅಲ್ಲಿ ಆಲ್ರೆಡಿ ಪೊಲ್ಯೂಟೆಡ್ ಮಾಡಿದ್ದಾರೆ. ಫುಲ್ ಕ್ಲೀನಾಗಿದೆ ಅಂದ್ಕೊಂಡಿದ್ದೀನಿ, ಬಟ್ ತುಂಬ ಪೊಲ್ಯೂಟೆಡ್ ಇದೆ. ಚೆಕ್ ಇಟ್ ಆಫ್. ಜಸ್ಟ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣೋ ಥರ ಮಾಡಿದ್ದಾರೆ. ಸೊ ನಮ್ಮ ಲೇಕ್ ಈಸ್ ಲೈಕ್ ದಿಸ್. ಆಲ್ರೆಡಿ ಫುಲ್ ಬ್ಲ್ಯಾಕ್ ಆಗಿ ಪೊಲ್ಯೂಟೆಡ್ ಆಗಿದೆ, ಏಕಂತ ಗೊತ್ತಿಲ್ಲ, ಬಟ್ ಹಿಂಗಿದೆ ಗೈಸ್. ಮಳೆಗಾಲದಲ್ಲಿ ತುಂಬ ಮಳೆ ಬರ್ತಾಯಿತ್ತು, ನೀರು ಬರ್ತಾಯಿತ್ತು. ಸೊ ಫುಲ್ ತುಂಬಿರ್ತಿತ್ತು. ಬಟ್ ಇವಾಗ ಬೇಸಿಗೆ ಬರ್ತಾಯಿದೆ, ಸೆಕೆ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿ. ನೋ ವಾಟರ್, ಲೆಸ್ ವಾಟರ್ ಗೈಸು. ಇಲ್ಲಿ ಬಂದು ಸ್ನ್ಯಾಕ್ಸ್ ತಿನ್ನೋರಿಗೆ ಡಸ್ಟ್ಬಿನ್ನು ಇದೆ. ಡಸ್ಟ್ಬಿನಲ್ಲಿ ಕಸ ಹಾಕ್ಬೋದು ಆ್ಯಂಡ್ ಇಲ್ಲಿ ಬಂದು ಕುತ್ಕೊಬೋದು. ಸೇಮ್ ಲೈಕ್ ದಿಸ್ ಹೌ ಐ ಆಮ್ ಸಿಟ್ಟಿಂಗ್. ಈ ಥರ ಕುತ್ಕೊಬೋದು ಬಂದು ಆ್ಯಂಡ್ ಚಿಲ್ ಮಾಡ್ಬೋದು ಅಷ್ಟೇ ಈವ್ನಿಂಗ್ ಟೈಮಲ್ಲಿ. ಲೇಕ್ ನೋಡಿ. ಫೈನಲಿ ನಾನು ಲೇಕಿಗೆ ಬಂದಿದ್ದೇನೆ. ಬಟ್ ಅನ್ಫಾರ್ಚುನೇಟ್ಲಿ ನೈಟ್ ಟೈಮ್ ಆಗಿದೆ. ಅನ್ವಾಂಟೆಡ್ಲಿ ಅಲ್ಲ, ವಾಂಟೆಡ್ಲಿ ನೈಟ್ ಟೈಮ್ ಆಗಿದೆ. ಸೊ ನಿಮಗೆ ಲೇಕ್ ಯಾವ ಥರ ಕಾಣುತ್ತೆ ಅಂದರೆ ಫುಲ್ಲು ಬ್ಲ್ಯಾಕ್ ವಾಟರ್, ಗಟರ್ ಥರ ಕಾಣುತ್ತೆ. ಪ್ರಾಪರಾಗಿ ಕಾಣ್ತಾ ಇಲ್ಲ. ವಾಟರ್ ಕ್ಲೀನಾಗಿದೆ ಸ್ವಲ್ಪ, ಬಟ್ ಒಂದಿಷ್ಟು ಕಸಗಳನ್ನು ಹಾಕಿದ್ದಾರೆ. ಬಟ್ ಎಲ್ಲ ಕ್ಲೀನಾಗಿದೆ, ಅಷ್ಟೇನು ಗಲೀಜಾಗಿಲ್ಲ. ಸೊ ಇಲ್ಲಿ ಫುಟ್ಪಾತ್ ಇದೆ, ಅಡ್ಡಾಡ್ಬೋದು, ವಾಕಿಂಗ್ ಮಾಡ್ಬೋದು. ಸ್ಕೇಟಿಂಗು ಬೇಡ ಬಿಡಿ, ರಿಸ್ಕ್ ಇದೆ. ಅಲ್ಲಿ ಬಿದ್ದೋಗ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಅಲ್ಲೊಂದು ಬೋಟ್ ಇಟ್ಟಿದ್ದಾರೆ ಗೈಸ್.
ಅಲ್ಲೊಂದು ಬೋಟ್ ಇದೆ, ಬಟ್ ಕಾಣ್ತಾ ಇಲ್ಲ ನಿಮಗೆ ಬಿಕಾಸ್ ತುಂಬ ಕತ್ಲಾಗಿದೆ ಅಂತ. ಫಿಶಿಂಗ್ ಮಾಡ್ತಾರಾ ಇಲ್ಲ ಅಂತ ನಂಗೆ ಗೊತ್ತಿಲ್ಲ, ಬಟ್ ವಾಕಿಂಗ್ ಮಾತ್ರ ಎಕ್ಸಾಕ್ಟ್ಲಿ ವಾಕಿಂಗ್ ಮಸ್ತಾಗಿ ಮಾಡ್ಬೋದು, ಮಜಾ ಬರ್ತೈತಿ. ನೋಡಿ ಫುಟ್ಪಾತ್ ಎಲ್ಲ ಇದೆ. ಇಲ್ಲಿ ನೋಡಿ ಡಾಗಿ ಬರ್ತಾ ಇದೆ. ಸೊ ಹಾಯ್, ಅಲ್ಲಿ ನೋಡಿ ಗೈಸ್ ಡಾಗಿ ಇದೆ. ಸೊ ನಮ್ಮ ಲೇಕ್ ಹತ್ರ ಒಂದು ಫುಟ್ಪಾತ್ ಮಾಡಿದ್ದಾರೆ, ಕ್ರೇಜಿಯಾಗಿ ವಾಕ್ ಮಾಡ್ಬೋದು. ಗಾರ್ಡನ್ ಥರ ಅಂದ್ಕೊಳ್ಳಿ, ಎಕ್ಸಾಕ್ಟ್ ಲೈಕ್ ಅ ಗಾರ್ಡನ್. ಇಟ್ಸ್ ವೆರಿ ಕಂಫರ್ಟಬಲ್ ಟು ಮೇಕ್ ವಿಡಿಯೋ ಬಿಕಾಸ್ ಆ ಕಡೆಲ್ಲ ಗಾಡಿ ಹೋಗ್ತಿರುತ್ತೆ ಆ್ಯಂಡ್ ಇಲ್ಲಿ ಆರಾಮಾಗಿ ಬ್ಲಾಗ್ ಮಾಡ್ಕೊಂಡು ಹೋಗ್ಬೋದು. ನೋಬಡಿ ಡಿಸ್ಟರ್ಬ್ಸ್. ಒಂದಿಷ್ಟು ವೀಡಿಯೋಸ್ನ ಒಂದಿಷ್ಟು ವೀಡಿಯೋ ಮಾಡ್ಬೇಕಂತ ಪ್ಲ್ಯಾನ್ ಇದೆ, ಲೆಟ್ಸಿ. ಇಲ್ಲೊಂದು ಡಸ್ಟ್ಬಿನ್. ಸೊ ನೋಡಿ ಯಾವ ಥರ ಫುಲ್ ಹೊಸದಾಗಿದೆ ಗೈಸ್, ಯಾರು ಕಸನೇ ಹಾಕಿಲ್ಲ, ಕ್ರೇಜಿ. ಇಲ್ಲೊಂದು ಬಟ್ಲೆ ಎತ್ಕೊಂಬಿಡ್ಲ, ಬೇಡ ಬಿಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ವಾಟರು ಸ್ಟೋರ್ ಆಗಿದೆ, ಅದು ಬಿಟ್ಟರೆ ಇಲ್ಲಿ ಕಟ್ಟಿ ಇದೆ. ಭಯ ಆಗುತ್ತೆ ಗೈಸ್, ತುಂಬ ಗಲೀಜಾಗಿದೆ ನೀರು. ಬಿದ್ದುಬಿಟ್ರೆ ಕಷ್ಟ, ಫುಲ್ ಬ್ಲ್ಯಾಕ್ ಇದೆ. ಸ್ವಿಮ್ಮಿಂಗ್ ಮಾಡೋಕ್ಕೆ ನೈಟ್ ಟೈಮ್ ನಾಟ್ ಕ್ಲೀನ್ ವಾಟರ್ ಗೈಸ್, ಅಷ್ಟೊಂದು ಚೆನ್ನಾಗಿದೆ ನೀರು. ಸೊ ಇದು ನಮ್ಮ ಲೇಕ್. ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಸಾರಿ ಫಾರ್ ಇನ್ಕನ್ಸಿಸ್ಟೆನ್ಸ್ ಆ್ಯಂಡ್ ಇನ್ಕನ್ವೀನಿಯನ್ಸ್. ಐ ಆಮ್ ಸಾರಿ ಗೈಸ್, ಸಾರಿ. ಸೊ ಜಸ್ಟ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿ ಇಲ್ಲೆಲ್ಲ ಮೇನ್ ರೋಡ್ ಇದೆ ಆ್ಯಂಡ್ ಇಲ್ಲಿ HMG ಸ್ಟೋನ್ ಕಂಪ್ನಿ ಇದೆ, ಹೊಸದಾಗಿ ಬಿಲ್ಡಿಂಗ್ ಮಾಡ್ತಾಯಿದ್ದಾರೆ. ಸೊ ಈ ರೋಡೆಲ್ಲ ಫುಲ್ ಡಿಮ್ಯಾಂಡ್ ಏರಿಯಾ. ಸೊ ಈ ಲೇಕ್ ಫುಲ್ ಕ್ಲೀನಾಗಿ ಬೋಟಿಂಗ್ ಆದರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ಸಕ್ಕತ್ತಾಗಿದೆ, ನಿಜವಾಗ್ಲೂ ಸಕ್ಕತ್ತಾಗಿದೆ. ಇದು ಲೇಕೆಲ್ಲ ಫುಲ್ ಸಕ್ಕತ್ತಾಗಿದೆ. ಒಂದೆರಡು ಬೋಟ್ ಇಟ್ಬಿಟ್ಟು ಬೋಟಿಂಗ್ ಮಾಡಬೇಕು. ಇನ್ನು ಮೋಟಾರ್ ಬೋಟ್, ಇದು ಕೈಲೇ ತಿರ್ಸೋದಲ್ಲ, ಮೋಟಾರ್ ಬೋಟ್ ಇದ್ದರೆ ಸಕ್ಕತ್ತ ಡಿಮಾಂಡ್ ಇರುತ್ತೆ. ಕ್ರೇಜಿ ಗೈಸ್, ಓಹ್ ಕ್ರೇಜಿ. ಸಾರಿ ಗೈಸ್, ಬಟ್ ನೈಟ್ ಟೈಮ್ ಆಗಿರೋ ಕಾರಣ ಕ್ಲಿಯರಾಗಿ ಬರ್ತಾಯಿಲ್ಲ. ಮತ್ತು ಇಲ್ಲೊಂದು ಚೇರ್ ಸಿಕ್ತು. ಸೊ ಚೇರ್ ಸಿಕ್ದಂಗೆ ಒಂದು ಸ್ಮಾಲ್ ಡ್ರೆಸ್ ತೊಗೊತಾ ಇದ್ದಾನೆ. ಆ್ಯಂಡ್ ಅಲ್ಲಿಂದ ನಡ್ಕೊಂಬಂದೆ, ಎಲ್ಲಿಂದ ಹೇಳಿ, ಆಲ್ಮೋಸ್ಟ್ ಅಲ್ಲಿಂದ. ತುಂಬ ಕತ್ಲ ಇದೆ, ವೀಡಿಯೋ ಕ್ವಾಲಿಟಿ ಬರ್ತಾಯಿಲ್ಲ. ಬಟ್ ಆಲ್ಸೋ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಏನು ಮಾಡೋಣ 3 ದಿನ 4 ದಿನ ಆದಮೇಲೆ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಕನ್ಸಿಸ್ಟೆನ್ಸಿನ ಮಿಸ್ ಮಾಡಿದೆ, ಕನ್ಸಿಸ್ಟೆನ್ಸಿ ಬ್ರೇಕ್ ಆಗಬಾರ್ದು ಅಂತ ಸ್ವಲ್ಪ ಪ್ರಾಪರಾಗಿ ಬ್ಲಾಗ್ ಮಾಡಬೇಕಂತ. ಸೊ ಬ್ಲಾಗ್ ಮಾಡೋಕ್ಕೆ ಅಲ್ಲಿ ಲೈಟ್ ಬೇರೆ ಹಾಕಿದ್ದಾರೆ ಗೈಸ್, ಅಲ್ಲಿ ನೋಡಿ. ಮತ್ತು ಅಲ್ಲೊಂದು ಲೈಟ್ ಹಾಕಿದ್ದಾರೆ, ಚೆಕ್ ಮಾಡಿ. ಆ ಕಡೆ ಸೈಡ್ ಒಂಥರ ಹೋಗ್ಲಿಕ್ಕೆ ಮನ್ಸು ಬರ್ತಾಯಿಲ್ಲ ಬಿಕಾಸ್ ಫುಲ್ ನೈಟ್ ಟೈಮ್ ಆಗಿದೆ. ಸೊ ಡೇ ಟೈಮ್ ಆಗಿದ್ದರೆ ಆರಾಮಾಗಿ ವಾಕ್ ಮಾಡ್ಬೋದು ಅಂತ ಅಂದ್ಕೊತೀನಿ. ಬಟ್ ನೈಟ್ ಟೈಮ್ ಆಗಿರೋ ಕಾರಣ ಆ ಕಡೆ ಹೋಗಲೇಬೇಡ ಅಂತ ನೋಡ್ತಾಯಿದ್ದೀನಿ. ಆ ಕಡೆ ಹೋದರೆ ಫುಲ್ ಅಲ್ಲೆಲ್ಲ ಅಡ್ಡಾಡಿ ಬರ್ಬೋದು. ಆ ಥರ ಜಸ್ಟ್ ಆ ಕಡೆ ಹೋಗಿ ಮತ್ತೆ ಹಿಂಗೆ ಬರಬೇಕಾಗತ್ತೆ. ಹಿಂಗೆ ಅಲ್ಲೇ ಎಂಟ್ರೆನ್ಸ್ ಗೇಟ್. ಲೆಟ್ಸ್ ಗೋ. ಫೈನಲಿ ಬೆಳಕಿರೋ ಜಾಗಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಸೋಲಾರ್ ಲೈಟ್ ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ ವೀಡಿಯೋ ಎಷ್ಟು ಕ್ಲಿಯರಾಗಿ ಬರ್ತೀವಿ ಅಂತ. ಐ ಆಮ್ ಹ್ಯಾಪಿ. ವೀಡಿಯೋ ಮಸ್ತಾಗಿ ಕೊಡ್ತಿದೆ ಗೈಸ್. ಇದೇ ನಮ್ಮ ಲೇಕಿನ ಎಂಡಿಂಗ್ ಪಾಯಿಂಟ್. ಸೊ ಗೈಸ್ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಫೈನಲಿ ಇಲ್ಲಿ ಬೆಳಕಿರೋ ಜಾಗಕ್ಕೆ ಬಂದಿದ್ದೀವಿ. ಕ್ರೇಜಿ ನೋಡಿ, ಲೈಟ್ ಎಷ್ಟು ಚೆನ್ನಾಗಿದೆ. ಸೋಲಾರ್ ಲೈಟು ಇದೆ. ಡೇ ಟೈಮಲ್ಲಿ ಚಾರ್ಜ್ ಆಗುತ್ತೆ, ನೈಟ್ ಟೈಮಲ್ಲಿ ಬೆಳಕು ಕೊಡುತ್ತೆ, ಪ್ರಕಾಶ ಕೊಡುತ್ತೆ. ಆ್ಯಂಡ್ ಇವಾಗ ನಾನು ಆ ಕಡೆ ಅಲ್ಲಿ ಲೈಟ್ ಕಾಣ್ತಿದ್ದಿಲ್ಲ, ಸೊ ಅಲ್ಲಿ ಲೈಟ್ ಕಾಣ್ತಿದ್ದಿಲ್ಲ, ಅಲ್ಲಿ ಹೋಗ್ಬೇಕಂದ್ರೆ ನಾನು ಇವಾಗ ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ಹೀಗೆ ವಾಕ್ ಮಾಡ್ತಾ ಅಲ್ಲಿಗೆಲ್ಲ ಹೋಗಬೇಕಾಗುತ್ತೆ. ಬಟ್ ಐ ಆಮ್ ನಾಟ್ ಗೆಟ್ ಇಂಟ್ರೆಸ್ಟೆಡ್. ನನಗೆ ಇಂಟ್ರೆಸ್ಟ್ ಇಲ್ಲ ಅಲ್ಲೆಲ್ಲ ವಾಕ್ ಮಾಡೋಕ್ಕೆ, ಜಸ್ಟ್ ಇಲ್ಲೇ ವಾಕ್ ಮಾಡ್ಕೊಂಡು ಹೋಗೋಣ. ಮೇ ಬಿ ನಾಳೆ ಇಲ್ಲೇ ಬರ್ತೀನಿ, ಇಲ್ಲೇ ಬಂದು ಮತ್ತೆ ವಾಕಿಂಗ್ ಮಾಡ್ತೀನಿ ಅಂತ ಅಂದ್ಕೊತಿದ್ದೀನಿ. ಬಟ್ ಬಸ್ಸಲ್ಲಿ ಬಂದಿದ್ದೀನಿ ಗೈಸ್, ಸ್ವಲ್ಪ ಶೂಟ್ ಇತ್ತಂತ ಬಸ್ಸಲ್ಲಿ ಬಂದಿದ್ದೀನಿ. ಬಟ್ ನೆಕ್ಸ್ಟ್ ಡೇ ವಾಕಿಂಗ್ ಮಾಡೇ ಬರ್ತೀನಿ. ಸಾರಿ ಗೈಸ್. ಗೌರ್ಮೆಂಟ್ ಅವರೇ ಈ ಲೇಕ್ನ ಕನ್ಸರ್ವ್ ಮಾಡಿದ್ದಾರೆ, ಉಳಿಸಿದ್ದಾರೆ. ಈ ಒಂದು ಲೇಕಿಗೆ ಒಂದು ಸ್ವಲ್ಪ ಜೀವ ಕೊಟ್ಟಿದ್ದಾರೆ. ಬಿಕಾಸ್ ಇದು ನಾನು 10th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಓದುವಾಗ ತುಂಬ ಡರ್ಟ್ ಆಗಿರೋದು. 10th ಸ್ಟ್ಯಾಂಡರ್ಡ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಓದುವಾಗೂ ಈ ಒಂದು ಲೇಕ್ ತುಂಬ ಡರ್ಟ್ ಆಗಿತ್ತು, ತುಂಬ ಪೊಲ್ಯೂಟೆಡ್ ಆಗಿತ್ತು, ತುಂಬ ಕೆಮಿಕಲ್ಸಿಂದ ಬರ್ತಿತ್ತು. ಇವಾಗ ಸ್ವಲ್ಪ ಚೆನ್ನಾಗಿದೆ. ನೈಟ್ ಟೈಮ್ ಆಗಿರೋ ಕಾರಣ ತುಂಬ ಡರ್ಟ್ ಕಾಣ್ತಿದೆ, ಬ್ಲ್ಯಾಕ್ ಕಾಣ್ತಿದೆ. ಬಟ್ ಐ ಆಮ್ ರಿಯಲಿ ಹೇಳ್ತಾ ಇದ್ದೀನಿ,
ಲೇಕ್ ಇಸ್ ಲೈಕ್ ಪ್ಯೂರ್ ವಾಟರ್. ಚೆನ್ನಾಗಿದೆ ಲೇಕ್ ಅಷ್ಟು ಪೊಲ್ಯೂಟೆಡ್ ಆಗಿದೆ. ಗೈಸ್ ಫೈನಲಿ ಇವತ್ತಿನ ಲೇಕ್ ನೋಡಿ ಬಿಟ್ಟು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನೈಟ್ ಲೈಫ್ ಗೈಸ್, ನೈಟ್ ಲೈಫ್, ದ ಡಾರ್ಕ್ ಸೈಡ್ ಆಫ್ ಬ್ಲಾಗಿಂಗ್. ಚೆಕ್ ಇಟ್ ಔಟ್. ಟೈಮ್ ಆಗಿದೆ ಎಷ್ಟು? 7:03. ವಾವ್, ಕ್ರೇಜಿ. ನೈಟ್ ಟೈಮಲ್ಲಿ ಟ್ರಕ್ಕು ಕ್ರೇಜಿ. ನೈಟ್ ಟೈಮಲ್ಲಿ ಟ್ರಕ್ಕು ಕ್ರೇಜಿಯಾಗಿ ಕಾಣಿಸುತ್ತೆ. ಟ್ರಕ್